ಅನ್ಬಾಕ್ಸಿಂಗ್ ಎಂಬ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬೆಂಗಳೂರಿನ ವಾಯು ಮಾಲಿನ್ಯದ ಬಗ್ಗೆ ವಿಡಿಯೋವೊಂದು ಹಂಚಿಕೊಳ್ಳಲಾಗಿತ್ತು. ಅದರಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ: ನಾನು 1 ತಿಂಗಳಿನಿಂದ ಬೆಂಗಳೂರು ಗಾಳಿಯನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಆದರೆ ನಾನು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಗಾಳಿ ಕಲುಷಿತವಾಗಿದೆ ಎಂದು ಹೇಳಿದ್ದಾರೆ. ಮಧ್ಯಮ ವಾಯು ಮಾಲಿನ್ಯ ಸ್ವೀಕಾರಾರ್ಹವಲ್ಲ, ಆದರೆ ಬೆಂಗಳೂರು ಇದಕ್ಕೆ ಹತ್ತಿರದಲ್ಲಿದೆ. ಈಗಾಗಲೇ ಬೆಂಗಳೂರಿನ ಗಾಳಿಯ ಗುಣಮಟ್ಟ 200ಕ್ಕೆ ದಾಟಿದೆ. ಉದಾಹರಣೆಗಳು ಕೂಡ ಇವೆ. ಇದರಿಂದ ಜನ ಹೊರಗೆ ಓಡಾಡಲು ಸಾಧ್ಯವಿಲ್ಲ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗಿದೆ. ಬೆಂಗಳೂರಿನಲ್ಲಿ 35 ವರ್ಷಗಳ ನಂತರ PM 2.5 ದತ್ತಾಂಶ ನೋಡೋದಾದ್ರೆ ಇದು ತುಂಬಾ ಕಳವಳಕಾರಿ ಪ್ರವೃತ್ತಿ ಎಂದು ಹೇಳಲಾಗಿದೆ. ಆದರೆ ಬೆಂಗಳೂರು ನಗರ ದೆಹಲಿಗಿಂತ ಉತ್ತಮವಾಗಿದೆ. ನಗರದಲ್ಲಿ PM 2.5 ಉಂಟಾಗಲು 64% ವಾಹನ ದಟ್ಟಣೆಯಿಂದ ಎಂದು ಹೇಳಲಾಗಿದೆ. ಭಾರತೀಯ ನಗರಗಳಲ್ಲಿ ಅತಿ ಹೆಚ್ಚು ಅಂದರೆ 84 ಲಕ್ಷ ದ್ವಿಚಕ್ರ ವಾಹನಗಳು ಸೇರಿದಂತೆ 1.23 ಕೋಟಿ ನೋಂದಾಯಿತ ವಾಹನಗಳು ಮತ್ತು ಪ್ರತಿದಿನ 2563 ಹೊಸ ವಾಹನಗಳು ಇದಕ್ಕೆ ಸೇರ್ಕೊಂಡಿವೆ. ವಾಹನ ದಟ್ಟಣೆಯನ್ನು ನಿಯಂತ್ರಣ ಮಾಡುವುದು ತುಂಬಾ ಅಗತ್ಯವಾಗಿದೆ ಎಂದು ಹೇಳಬಹುದು. ರಸ್ತೆಗಳ ದುರಸ್ತಿ ಮಾಡದಿರುವುದು ರಸ್ತೆಗಳ ನಿರ್ಮಾಣ ಕಾರ್ಯದಿಂದ ಬೆಂಗಳೂರಿಗೆ ಇಂತಹ ಸ್ಥಿತಿ ಬರಲು ಕಾರಣ ಎಂದು ಹೇಳಲಾಗ್ತಾ ಇದೆ. ಇದರ ಜೊತೆಗೆ ದುರಸ್ತಿ ಮಾಡುತ್ತಿರುವಂತಹ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ಇದಕ್ಕೆ ಕಾರಣವಾಗಿದೆ ಎಂದು ತಜ್ಞರು ಹೇಳಿದ್ದಾರೆ. ನಗರದ ಮಾಲಿನ್ಯ 24% ನಿರ್ಮಾಣ ಕಾರ್ಯ ಮತ್ತು ರಸ್ತೆ ಧೂಳಿನಿಂದ ಬರುತ್ತದೆ ಎಂದು ಸಂಶೋಧನೆ ಹೇಳಿದೆ. ಬೆಂಗಳೂರಿನಲ್ಲಿರುವಂತಹ ಗಾಳಿ ಗುಣಮಟ್ಟದ ಬಗ್ಗೆ ಆರೋಗ್ಯ ತಜ್ಞರು ಹೇಳಿರುವ ಪ್ರಕಾರ ಹೃದಯ, ಸ್ನಾಯುಗಳು ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ಅನಾರೋಗ್ಯಕರ ಗಾಳಿಯನ್ನು ಉಸಿರಾಡಿದಾಗ ಶ್ವಾಸಕೋಶ, ರಕ್ತ ಮತ್ತು ಮೆದುಳಿಗೆ ರಾಸಾಯನಿಕಗಳು ಸೇರಿಕೊಳ್ಳುತ್ತೆ. ಇದು ದೇಹದ ಒಳಗೆ ಹೋದಾಗ ಈ ಮಾಲಿನ್ಯಕಾರಕಗಳು ಉರಿಯೂತವನ್ನು ಉಂಟು ಮಾಡುತ್ತೆ. ಅದು ಹೃದಯ ಮತ್ತು ಸ್ನಾಯುಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಂತರ ಇದು ಮಾನಸಿಕ ಹಿಂಸೆಯನ್ನು ಕೂಡ ನೀಡುತ್ತೆ. ಇದರಿಂದ ಅಲರ್ಜಿಗಳು, ಅಸ್ತಮ, ಉಬ್ಬಸ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇದು ಹೆಚ್ಚಾಗಿ ಮಕ್ಕಳು ಮತ್ತು ವೃದ್ಧರಲ್ಲಿ ಕಂಡುಬರುತ್ತೆ.